ಹೆಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ 2 ಚಾಪ್ಟರಿಂದ ಸಬ್ಸಿಡಿಯರಿ ಬುಕ್ಸಿಂದ ಒಂದು 6 ಮಾರ್ಕ್ ಕಾನ್ಸೆಪ್ಟ್ ಬರುತ್ತೆ. ಅದು ಪರ್ಚೇಸ್ ಬುಕ್ ಆಗಿರ್ಬೋದು ಅಥವಾ ಸೇಲ್ಸ್ ಬುಕ್ ಆಗಿರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಪರ್ಚೇಸ್ ಬುಕ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. 6 ಮಾರ್ಕರ್ಗೆ ನಿಮಗೆ ಪರ್ಚೇಸ್ ಬುಕ್ ಅಥವಾ ಸೇಲ್ಸ್ ಬುಕ್ ಇವೆರಡರಿಂದ ಒಂದು ಕ್ವಶನ್ ಬರುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ನೀವು 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಬನ್ನಿ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನಾನು ಇವಾಗ ಸಾಲ್ವ್ ಮಾಡ್ತಿರೋ ಪ್ರಾಬ್ಲಮ್ ನಿಮಗೆ ಕ್ವಶನ್ ಬ್ಯಾಂಕಿಂದ ಚೂಸ್ ಮಾಡ್ಕೊಂಡಿದ್ದೀನಿ. Record the following transaction in purchase journal of City Stationery for the month of July 2025. So July 1st, bought from Ravindra Traders as per invoice number 431. Invoice number ಕೊಟ್ಟಿದ್ದಾರೆ. 10 notebooks at rupees 25 each, 20 registers at 50 each, less trade discount at 6%. ಬನ್ನಿ ಯಾವ ರೀತಿ ರೆಕಾರ್ಡ್ ಮಾಡೋದು ಅಂತ ನೋಡೋಣ. ಪರ್ಚೇಸ್ ಬುಕ್ ಫಾರ್ಮೇಟ್, ಪರ್ಚೇಸ್ ಬುಕ್, ಡೇಟ್, ಇನ್ವಾಯ್ಸ್ ನಂಬರ್, ನೇಮ್ ಆಫ್ ಸಪ್ಲೈಯರ್, ಬ್ರಾಕೆಟಲ್ಲಿ ಬೇಕು ಅಂದರೆ ಅಕೌಂಟ್ ಟು ಬಿ ಕ್ರೆಡಿಟೆಡ್ ಅಂತ ಬರೀರಿ. LF ಬಂದುಬಿಟ್ಟು ಪೇಜ್ ನಂಬರ್ಗೆ, ಇಲ್ಲೇನು ನಾವು ಇದನ್ನು ಯೂಸ್ ಮಾಡಲ್ಲ, ಫಾರ್ಮೇಟ್ ಪ್ರಕಾರ ಬರೀರಿ. ಅಮೌಂಟು ಬನ್ನಿ. ಸೊ ಫಸ್ಟು ಇನ್ಫಾರ್ಮೇಷನ್ ಏನಿದೆ, ಜುಲೈ 1st ಅಲ್ವಾ. ಸೊ ಜುಲೈ 1st. ಸೊ ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರಾ, ಈ ಕ್ವಶನಲ್ಲಿ ಇನ್ವಾಯ್ಸ್ ನಂಬರ್ ಇದೆ. ಸೊ ಇನ್ವಾಯ್ಸ್ ನಂಬರ್ನ ರೆಕಾರ್ಡ್ ಮಾಡಿ 431. ಸೊ ನೇಮ್ ಆಫ್ ದ ಸಪ್ಲೈಯರ್ ಯಾರು ನೇಮ್ನ ಬರೀಬೇಕಾಗುತ್ತೆ ನಾವಿಲ್ಲಿ, ಫ್ರಮ್ ರವೀಂದ್ರ ಟ್ರೇಡರ್ಸ್ ಅಲ್ವಾ. ಏನಂತ ಬರೀತೀರಾ ಅಂದರೆ ರವೀಂದ್ರ ಟ್ರೇಡರ್ಸ್ ಅಂತ ಬರೀತೀರಾ. ಸೊ ರವೀಂದ್ರ ಟ್ರೇಡರ್ಸ್ ಆದಮೇಲೆ 10 notebooks of rupees 25 each. ಸೊ 10 notebooks 25 rupees ಅಂತ ಅಂದರೆ 250 rupees ಆಗುತ್ತೆ. ನೆಕ್ಸ್ಟು 20 ರಿಜಿಸ್ಟರ್ಸ್ ಅಟ್ rupees 50 each ಅಂತ ಅಂದರೆ 20 ರಿಜಿಸ್ಟರ್ಸ್ 50 rupees ಈಚ್ನ ಮಲ್ಟಿಪ್ಲೈ ಮಾಡಿದ್ರೆ 1000 rupees ಬರುತ್ತೆ. ಟೋಟಲ್ ಎಷ್ಟು ಸ್ಪೆಂಡ್ ಮಾಡಿದ್ದೀವಿ, 1250 rupees ಸ್ಪೆಂಡ್ ಮಾಡಿದ್ದೀವಲ್ವಾ. ಸೊ ಕ್ವಶನ್ ಏನು ಹೇಳುತ್ತೆ ಅಂದರೆ ಲೆಸ್ ಟ್ರೇಡ್ ಡಿಸ್ಕೌಂಟ್ ಅಟ್ 6%. ಸೊ ಈ 1250 rupees ಮೇಲೆ 6% ಡಿಸ್ಕೌಂಟ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, 75 rupees ಬರುತ್ತೆ. ಸೊ 1250 ಮೈನಸ್ 75 ಮಾಡಿದ್ರೆ 1175 rupees ಬರುತ್ತೆ. ಇದನ್ನು ನಾವು ಅಮೌಂಟ್ ಕಾಲಮಲ್ಲಿ ಬರೀಬೇಕು. 1175. ವರ್ಕಿಂಗ್ ನೋಟ್ ಮ್ಯಾಂಡೇಟ್ರಿ ಇರುತ್ತೆ. ವರ್ಕಿಂಗ್ ನೋಟ್ ಬರ್ದಿಲ್ಲ ಅಂತಂದರೆ ಸಮ್ಟೈಮ್ಸ್ ನಿಮಗೆ 1 or 2 ಮಾರ್ಕ್ಸ್ನ ಮೈನಸ್ ಮಾಡ್ತಾರೆ. ಸೊ ಇದು ನಿಮಗೆ ವರ್ಕಿಂಗ್ ನೋಟ್ ಆಗುತ್ತೆ. ಸೊ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ, 1175 rupees. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಜುಲೈ 5th, ಪರ್ಚೇಸ್ ಫ್ರಮ್ ಗೋಕುಲ್ ಸ್ಟೇಷನರಿ ಆಸ್ ಪರ್ ಇನ್ವಾಯ್ಸ್ ನಂಬರ್ 515. ಸೊ ಜುಲೈ 5th ಅಲ್ವಾ. ಸೊ ಜುಲೈ 5th ಅಂತ ಬರೀರಿ. ಇನ್ವಾಯ್ಸ್ ನಂಬರ್ ಎಷ್ಟಿದೆ, 515 ಇದೆ. ಸೊ ಯಾರ ಹತ್ರದಿಂದ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ, ಗೋಕುಲ್ ಸ್ಟೇಷನರೀಸ್ ಅಲ್ವಾ. ಸೊ ಅದನ್ನು ರೆಕಾರ್ಡ್ ಮಾಡಿ, ಗೋಕುಲ್ ಸ್ಟೇಷನರೀಸ್. ಸೊ ನಾವು ಏನೇನು ಬೈ ಮಾಡ್ತಾ ಇದ್ದೀವಿ, 20 ಕಲರ್ ಬುಕ್ಸ್ ಅಟ್ 75 ಈಚ್. ಸೊ 20 ಕಲರ್ ಬುಕ್ಸ್ ಇಂಟು 75 ಮಾಡಿದ್ರೆ 1500 rupees ಆಯಿತು. ನೆಕ್ಸ್ಟು 100 packs ಆಫ್ ಪೆನ್ಸ್ ಅಟ್ rupees 40 ಈಚ್. ಸೊ 100 packs ಆಫ್ ಪೆನ್ ಇಂಟು 40 ಮಾಡಿದ್ರೆ 4000 rupees ಆಯಿತು. ಟೋಟಲ್ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದ್ವಿ, 5500 rupees ಆಯಿತು. ಡಿಸ್ಕೌಂಟ್ ಏನಾದರೂ ಇದೆಯಾ, ಇದೆ ಅಲ್ವಾ. ಟ್ರೇಡ್ ಡಿಸ್ಕೌಂಟ್ 5% ಇದೆ. ಸೊ 5%ನ ಕ್ಯಾಲ್ಕುಲೇಟ್ ಮಾಡಿದ್ರೆ 275 rupees ಆಗುತ್ತೆ. 5500ಅಲ್ಲಿ 275ನ ಮೈನಸ್ ಮಾಡಿದ್ರೆ 5225 rupeesನ ಪೇ ಮಾಡಬೇಕಾಗತ್ತೆ. ಸೊ 5225ನ ಅಮೌಂಟ್ ಕಾಲಮಲ್ಲಿ ರೆಕಾರ್ಡ್ ಮಾಡಿ. ನಿಮಗೆ ಮೇಯ್ನಾಗಿ ಪರ್ಚೇಸ್ ಬುಕ್ನ ಪ್ರಿಪೇರ್ ಮಾಡಬೇಕಾದ್ರೆ ಅಥವಾ ಸಬ್ಸಿಡಿ ಬುಕ್ಕಲ್ಲಿ ರೆಕಾರ್ಡ್ ಮಾಡಬೇಕಾದ್ರೆ ಇಲ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ನ ಮಾತ್ರ ರೆಕಾರ್ಡ್ ಮಾಡಬೇಕು. ನೆನಪಿರಲಿ, ಕ್ರೆಡಿಟ್ ಟ್ರಾನ್ಸಾಕ್ಷನ್ನ ಮಾತ್ರ ರೆಕಾರ್ಡ್ ಮಾಡಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಗೂಡ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ರೆಕಾರ್ಡ್ ಮಾಡಬೇಕು. ಸಮ್ಟೈಮ್ಸ್ ಏನಾದರೂ ನಿಮಗೆ ಅಸೆಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದು ಅದನ್ನು ಪರ್ಚೇಸ್ ಮಾಡ್ತಾಯಿದ್ರೆ ಆ ಅಸೆಟ್ ಇನ್ಫಾರ್ಮೇಷನ್ನ ನಾವು ರೆಕಾರ್ಡ್ ಮಾಡಬಾರ್ದು. ಯಾವ ರೀತಿ ಅಂತಂದರೆ, ಸೊ ಇಲ್ಲಿ ಇವಾಗ ಸ್ಟೇಷನರಿ ಶಾಪ್ ಅಲ್ವಾ, ಇಲ್ಲಿ ಈ ಶಾಪಲ್ಲಿ ಏನಾದರೂ ನಾವು ಫರ್ನಿಚರ್ನ ಬೈ ಮಾಡಿದ್ರೆ ಫರ್ನಿಚರ್ ಏನಾಗುತ್ತೆ, ಅಸೆಟ್ ಆಗುತ್ತೆ ಅಲ್ವಾ. ಸೊ ಅದನ್ನು ನಾವು ರೆಕಾರ್ಡ್ ಮಾಡಬಾರ್ದು. ಅದೇ ಏನಾದರೂ ಫರ್ನಿಚರ್ ಶಾಪಲ್ಲಿ ಫರ್ನಿಚರ್ ಅಥವಾ ಚೇರ್ಸ್ನ ಬೈ ಮಾಡಿದ್ರೆ ಏನಾಗುತ್ತೆ, ಅದು ಅವರಿಗೆ ಗೂಡ್ಸ್ ಆಗುತ್ತೆ. ಸೊ ಅದನ್ನು ನೀವು ಕ್ವಶನ್ ಮೇಲೆ ಡಿಪೆಂಡ್ ಆಗಿ ಅನಲೈಸ್ ಮಾಡಬೇಕಾಗುತ್ತೆ. ಬನ್ನಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ಜುಲೈ 15th, ಪರ್ಚೇಸ್ಡ್ 20 ಕಲರ್ ಪೆನ್ಸಿಲ್ ಬಾಕ್ಸಸ್ ಫ್ರಮ್ ಗಂಗಾ ಸ್ಟೇಷನರೀಸ್ ಅಟ್ rupees 120 per ಬಾಕ್ಸ್. ಸೊ ಯಾವ ಡೇಟಲ್ಲಿ, ಜುಲೈ 15th ಅಲ್ವಾ. ಸೊ ಇನ್ವಾಯ್ಸ್ ನಂಬರ್ ಕೊಟ್ಟಿಲ್ಲ, ಅದರಿಂದ ನಾನು ರೆಕಾರ್ಡ್ ಮಾಡಿಲ್ಲ. ನೋಡಿ ಇಲ್ಲಿ ಇನ್ವಾಯ್ಸ್ ನಂಬರ್ ಇಲ್ಲ. ಸೊ ಯಾರಿಂದ ಬೈ ಮಾಡಿದ್ದು, ಗಂಗಾ ಸ್ಟೇಷನರೀಸ್ ಅಲ್ವಾ. ಸೊ ಗಂಗಾ ಸ್ಟೇಷನರೀಸ್ 20 ಕಲರ್ ಪೆನ್ಸಿಲ್ ಬಾಕ್ಸಸ್ ಇಂಟು 120. ಡಿಸ್ಕೌಂಟ್ ಏನಾದರೂ ಇದೆಯಾ ಇಲ್ಲಿ, ಇಲ್ಲ ಅಲ್ವಾ. ಸೊ ಅದನ್ನು ಡೈರೆಕ್ಟಾಗಿ ಔಟರ್ ಕಾಲಮಿಗೆ ರೆಕಾರ್ಡ್ ಮಾಡಿ 2400 rupees ಆಯಿತು. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಜುಲೈ 18th, ಪರ್ಚೇಸ್ ಜೆರಾಕ್ಸ್ ಮೆಷಿನ್ ಆಫ್ rupees 20,000 ಫ್ರಮ್ ಆದೀಶ್ವರ್ ಎಲೆಕ್ಟ್ರಾನಿಕ್ಸ್. ಸೊ ಜೆರಾಕ್ಸ್ ಮೆಷಿನ್ ಏನಾಗುತ್ತೆ, ನಮಗಿಲ್ಲಿ ಅಸೆಟ್ ಆಗುತ್ತೆ. ಸೊ ಯಾವುದಾದ್ರೂ ಅಸೆಟ್ನ ನಾವು ರೆಕಾರ್ಡ್ ಮಾಡ್ತೀವ ಇಲ್ಲಿ, ಇಲ್ಲ ಅಲ್ವಾ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ತಾನೆ. ಸೊ ಅಸೆಟ್ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ನಾವು ಇಗ್ನೋರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ವರ್ಕಿಂಗ್ ನೋಟ್ ಇದೆ ನೋಡಿ. ಜುಲೈ 18th, ಜೆರಾಕ್ಸ್ ಮೆಷಿನ್ rupees 20,000 ನಾಟ್ ರೆಕಾರ್ಡೆಡ್ ಇನ್ ಪರ್ಚೇಸಸ್ ಬುಕ್
ಬಿಕಾಸ್ ಎ ಜೆರಾಕ್ಸ್ ಮೆಷಿನ್ ಇಸ್ ಆನ್ ಅಸೆಟ್, ನಾಟ್ ಗೂಡ್ಸ್ ಪರ್ಚೇಸ್ ಫಾರ್ ರೀಸೇಲ್. ಸೊ ಇಲ್ಲಿ ಗೂಡ್ಸ್ನ ಮಾತ್ರ ನಾವು ರೆಕಾರ್ಡ್ ಮಾಡಬೇಕಾಗಿರೋದ್ರಿಂದ ಈ ಟ್ರಾನ್ಸಾಕ್ಷನ್ನ ಇಗ್ನೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಜುಲೈ 22 ಪರ್ಚೇಸ್ 25 ಕ್ಯಾಲ್ಕುಲೇಟರ್ಸ್ ಫ್ರಮ್ ಗ್ಲೋಬಲ್ ಎಲೆಕ್ಟ್ರಾನಿಕ್ಸ್. ಸೊ ರೆಕಾರ್ಡ್ ಮಾಡೋಣ. ಜುಲೈ 22 ಇನ್ವಾಯ್ಸ್ ನಂಬರ್ ಇದೆಯಾ? ಇಲ್ಲ ಅಲ್ವಾ? ಸೊ ಯಾರ ಹತ್ರ ಇಂದ ಬೈ ಮಾಡ್ತಾ ಇದ್ದೀವಿ? ಗ್ಲೋಬಲ್ ಎಲೆಕ್ಟ್ರಾನಿಕ್ಸ್ ಇಂದ ಬೈ ಮಾಡ್ತಾ ಇದ್ದೀವಿ. ಸೊ ಏನು ಬೈ ಮಾಡ್ತಾ ಇದ್ದೀವಿ? ಪರ್ಚೇಸ್ಡ್ 25 ಕ್ಯಾಲ್ಕುಲೇಟರ್ಸ್ ಆಫ್ ರುಪೀಸ್ 100 ಈಚ್. 25 ಕ್ಯಾಲ್ಕುಲೇಟರ್ಸ್ ಇಂಟು 100 ಮಾಡಿದ್ರೆ 2500 rupees ಬರುತ್ತೆ. ಸೊ ಅಮೌಂಟ್ನ 2500 ಔಟರ್ ಕಾಲಮಿಗೆ ಬರೆದು ಟೋಟಲ್ ಮಾಡಿದ್ರೆ ನಿಮಗೆ 11,300 rupees ಬರುತ್ತೆ. ಸೊ ಇಷ್ಟನ್ನು ರೆಕಾರ್ಡ್ ಮಾಡಿದ್ರೆ ಈಸಿಯಾಗಿ ನೀವು 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ವರ್ಕಿಂಗ್ ನೋಟ್ ಮ್ಯಾಂಡೇಟ್ರಿ ಇರುತ್ತೆ. ಯಾವ್ಯಾವ ಟ್ರಾನ್ಸಾಕ್ಷನ್ಗೆ ವರ್ಕಿಂಗ್ ನೋಟ್ ನೆಸಸರಿ ಇದೆ ಅದನ್ನು ರೆಕಾರ್ಡ್ ಮಾಡಿ ಮರಿಬೇಡಿ. ಯಾಕೆ ಅಂತಂದರೆ ಫುಲ್ 6 ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತಂದರೆ ವರ್ಕಿಂಗ್ ನೋಟು ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸೇಲ್ಸ್ ಬುಕ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.